ಸಭೆಗೆ ಆಗಮಿಸಿದ್ದು ಗೌರವಾನ್ವಿತ ಸ್ವಾಗತ ಅಧ್ಯಕ್ಷರು ರಾಜಗೋಪಾಲ್ ಹಾಗೂ ಉಪಾಧ್ಯಕ್ಷರು ಮುನಿಮಣ್ಣನವ್ರನ್ನ ಸ್ವಾಗತ ಕೊಡ್ತಾ ಎಲ್ಲ ನೇತೃತ್ವ ಎಲ್ಲ ಮಹಿಳೆಯರನ್ನು ನಾನು ಸ್ವಾಗತ ಕೊಡ್ತೀನಿ. ಸೊ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯ ಅಂದರೆ ಅದು ವಿವಿಧ ರೂಪದಲ್ಲಿ ಆಗ್ತದೆ. ಸೊ ಮೊದಲನೇದಾಗಿ ಮನೆಯಿಂದಲೇ ಶುರು ಆಗ್ತದೆ. ಭಾಳಷ್ಟು ಜನ ಮನೇಲಿ ಗಡ್ಡ ಕುಟ್ಕೊಂಡ್ಬಂದು ಹೊಡೆಯೋದಿರ್ಬೋದು, ಕಿರುಕುಳ ಚಿತ್ರಹಿಂಸೆ ಕೊಡೋದಿರ್ಬೋದು, ಇದು ಮನೆಯಿಂದ ಶುರುವಾಗ್ತದೆ. ಎಷ್ಟೊಂದು ಜನ ಸೈಲೆಂಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಯಾರು ಹೇಳ್ಕೊತಾ ಇಲ್ಲ. ಇವಾಗ ನಮ್ಮ ಪೇಪರು ಮೀಡಿಯಾದಲ್ಲಿ ಬರೋದು ನಾವೇನು ನೋಡ್ತೀವಿ, ಕೆಲವೊಂದು ಕೇಸಸ್ ಬರ್ತಾಯಿದೆ ಅಷ್ಟೇ. ಒಂದು 10 ಕೇಸ್ ರಿಪೋರ್ಟ್ ಆದರೆ 1000 ಕೇಸು ಮನೇಲೇ ಅನುಭವಿಸ್ತಾರೆ. ಸೈಲೆಂಟಾಗಿ ಭಾಳಷ್ಟು ಮಹಿಳೆಗಳು ಅನುಭವಿಸ್ತಾರೆ. ಇದು ಹೊರಗೆ ಬರಬೇಕಾದ್ರೆ ನೀವೇ ಸಶಕ್ತರಾಗಬೇಕು, ನಿಮ್ಮನ್ನು ನೀವು ಎಂಪವರ್ ಮಾಡ್ಕೋಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋಗೋದಾದರೆ ಆರ್ಟಿಕಲ್ 14 ಅಂತ ಇದೆ. ಸೊ ರೈಟ್ ಟು ಈಕ್ವಾಲಿಟಿ ಇನ್ಶೂರ್ ಮಾಡಿದ್ದಾರೆ ಆರ್ಟಿಕಲ್ 14. ಸೊ ಒಂದು ಗಂಡಾಗಿ ಹೆಣ್ಣಾಗಿ ಇಬ್ಬರು ಸಮಾನರು ಅನ್ನೋ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಕೊಟ್ಟಿದೆ ನಮಗೆ. ಅದೇ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಕ್ ಸ್ವಾತಂತ್ರ್ಯ ಇದೆ. ನಿಮ್ಗೆ ಏನು ಅನಿಸುತ್ತೆ ಈಕ್ವಲಾಗಿ ವ್ಯಕ್ತಪಡಿಸ್ಬೋದು, ನೀವು ಹಂಚ್ಕೋಬೋದು ಸಮಾನರಾಗಿ. ಪುರುಷ ಸಮಾನರು ಒಬ್ಬ ಮಹಿಳೆ. ಸೊ ಮಹಿಳೆಯರು ಯಾವುದೇ ಪುರುಷರಿಗೂ ಕಮ್ಮಿ ಇಲ್ಲ ಅನ್ನೋದೊಂದು ಇದು. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಗೊತ್ತಿದೆಲ್ಲ ಎಲ್ಲರಿಗೂ. ಬಟ್ ಅವ್ರು ರಿಸೈನ್ ಏನು ಮಾಡೋದು ಯಾರಿಗಾರು ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟಿದ್ದು ಹಿಂದೂ ಕೋಡ್ ಬಿಲ್ ಅಂತ ಒಂದು ಪ್ರಸ್ತಾಪ ಬಂತು. ಹಿಂದೂ ಕೋಡ್ ಬಿಲ್ ಏನು ಹೇಳ್ತಿದ್ದಂತೆ ಮಹಿಳೆಗೂ ಆಸ್ತಿಗೆ ಸಮಾನ ಹಕ್ಕಿರಬೇಕು ಅನ್ನೋ ಒಂದು ಕಾರಣಕ್ಕೆ. ಅದು ಆವಾಗಿನ ಕಾಲದಲ್ಲಿ ಚರ್ಚೆ ಆಯಿತು, ಅದು ಅಕ್ಸೆಪ್ಟ್ ಆಗಲಿಲ್ಲ. ಹಾಗಾಗಿ ಅವರು ರಾಜೀನಾಮೆನೇ ಕೊಟ್ಟರು. ಅಲ್ಲಿಗೆ ಮಹಿಳೆಯರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದು ತೋರಿಸ್ಕೊಡುತ್ತೆ. ಹಾಗಾಗಿ ಭಾಳಷ್ಟು ಅನುಚ್ಛೇದಗಳು, ಭಾಳಷ್ಟು ಆರ್ಟಿಕಲ್ಸ್ಗಳು ಇದ್ದಾವೆ. ಅದು ವುಮನ್ ಎಂಪವರ್ಮೆಂಟ್ನ ಫೋಕಸ್ ಮಾಡುತ್ತೆ. ಅಲ್ಲದೆ ನಮ್ಮ ಸುಪ್ರೀಂ ಕೋರ್ಟ್ ವಿಶಾಖ ಗೈಡ್ಲೈನ್ಸ್ ತಂದಿದೆ. ಏನಕ್ಕೆ ವಿಶಾಖ ಗೈಡ್ಲೈನ್ಸ್ ಬಂತು ಅಂದರೆ ಡೆಲ್ಲಿ ಗ್ಯಾಂಗ್ ರೇಪ್ನ ಹಿನ್ನೆಲೆಯಲ್ಲಿ ವಿಶಾಖ ಗೈಡ್ಲೈನ್ಸ್ ಫಾರ್ಮ್ ಆಯಿತು. ಅತ್ಯಂತ ಬ್ರೂಟಲ್ ರೇಪ್ ಆಫ್ ಡೆಲ್ಲಿ ಗರ್ಲ್. ಬಸ್ಸಲ್ಲಿ ಚಾಲನೆ ಆಗ್ತಿದ್ದ ಬಸ್ನಲ್ಲಿ ಆದಂಥ ಘೋರ ರೇಪ್ ಕೇಸ್ ಇಡೀ ದೇಶನೇ ನಿಬ್ಬೆರಗಾಗ್ಬಿಡ್ತು. ಇಡೀ ದೇಶ ಸಹಿಸೋಕ್ಕಾಗಲಿಲ್ಲ. ನಮ್ಮ ಭಾರತ ದೇಶ ಇದುವರೆಗೂ ನಾವು ಹೆಣ್ಣನ್ನು ಎಷ್ಟು ಗೌರವಿಸ್ತೀವಿ, ಒಬ್ಬ ಲಕ್ಷ್ಮೀ ಸರಸ್ವತಿ ಈ ಥರ ದೇವರ ಸ್ವರೂಪ ಕೊಟ್ಬಿಟ್ಟು ಪೂಜಿಸುವಂಥ ದೇಶದಲ್ಲಿ ಈ ಥರ ಆಗಿದೆ ಅಂತ ಇಡೀ ದೇಶಕ್ಕೆ ಶಾಕ್ ಆಯಿತು. ಹಾಗಾಗಿ ವಿಶಾಖ ಗೈಡ್ಲೈನ್ಸ್ ಬಂದು ಮಹಿಳೆಯರಿಗೆ ಅತ್ಯುನ್ನತ ಪ್ರೊಟೆಕ್ಷನ್ ಇರಬೇಕು, ಯಾವುದೇ ರೀತಿ ಅವಳಿಗೆ ದೌರ್ಜನ್ಯ ಆಗಬಾರ್ದು ಒಬ್ಬ ಮಹಿಳೆ ಮೇಲೆ ಅನ್ನೋದು ಎಲ್ಲ ಗೈಡ್ಲೈನ್ಸ್ ಫ್ರೇಮ್ ಆಯಿತು. ಆಮೇಲೆ ಪ್ರತಿಯೊಂದು ಕೆಲಸ ಮಾಡೋ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅಂತ ಸೆಟಪ್ ಮಾಡಿರ್ತೀವಿ. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಎಟ್ ವರ್ಕ್ ಪ್ಲೇಸ್ ಅನ್ನೋದು ಒಂದು ಬಾಕ್ಸ್, ಅದರ ಕಂಪ್ಲೇಂಟ್ ಬಾಕ್ಸ್. ವುಮನ್ಗೆ ಹೇಳ್ಕೊಳಕ್ಕೆ ಏನಿದೆ ಆಯಿತು ಚೀಟಿಂಗ್ ಬರ್ಬಿಟ್ಟು ಆ ಡಬ್ಬದೊಳಗೆ ಆಗ್ತದೆ ಅವಳು. ಆಮೇಲೆ ನಾವು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರ್ತದೆ, ನಾವು ಅದನ್ನು ನೋಡ್ಬಿಟ್ಟು ಪರ್ಸನಲಾಗಿ ಕರೆಸಿ ನಾವು ಮಾತಾಡಿ ಅವ್ರಿಗೆ ಸಾಲ್ವ್ ಮಾಡ್ತೀವಿ. ಯಾಕಂದರೆ ಎಲ್ಲರಿಗೂ ಹೇಳ್ಕೊಳಕ್ಕೆ ಭಾಳಷ್ಟು ಜನಕ್ಕೆ ನಾಚಿಕೆ ಆಗ್ತಾ ಇರುತ್ತೆ. ಭಾಳಷ್ಟು ರೀತಿ ದೌರ್ಜನ್ಯ ಫೇಸ್ ಮಾಡೋದ್ರಿಂದ ಹೇಳ್ಕೊಳಲ್ಲ ಎಷ್ಟೋ ಜನ. ಅವ್ರು ಹೇಗೆ ಹೊರಗ್ತಾರೆ ಒಳಗಡೆ, ಇದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಇಂಟರ್ನಲ್ಲಿ ವಿಲ್ ಅಸಿಸ್ಟ್. ಅವ್ರಿಗೇನು ಕೌನ್ಸಿಲಿಂಗ್ ನಮ್ಮ ಹಂತದಲ್ಲಿ ಮಾಡಿ, ನೆಕ್ಸ್ಟು ನಮ್ಮ ಹಂತದಲ್ಲಿ ಆಗಲಿ ಹಿರಿಯರ ಸಲಹೆ ತೊಗೊಂಡು ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೇನು ಸೂಕ್ತ ಸೊಲ್ಯೂಷನ್ ಕೊಡಬೇಕು ಅದನ್ನು ಕೊಡ್ತೀವಿ ನಾವು. ಇದಾದಮೇಲೆ ಮುಂದುವರೆದು ಮೇಜರ್ ಅಂದರೆ ಇದು ಕಂಪ್ಲೇಂಟ್ಸ್ ಕಮಿಟಿದು ಮಾತಾಡಿದ್ವಿ. ಅದು ಒಂದು ಪಾಯಿಂಟ್ ಹೇಳಿ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನನಗೆ ಇವಾಗ ಜಸ್ಟ್ ಅಂದರೆ ಬರೀ ಭಾಳಷ್ಟು ಫೋಕಸ್ ಈಸ್ ಆನ್ ರೇಪ್ ಅಷ್ಟೇ. ರೇಪ್ ಒಂದೇ ಇದು ಜಾಸ್ತಿ ಸಮಾಜಕ್ಕೆ ಇದಾಗ್ತದೆ. ಬಟ್ ರೇಪ್ ಅಲ್ಲದೆ ಸಾಕಷ್ಟು ದೌರ್ಜನ್ಯ ಅನುಭವಿಸ್ತಾರೆ ಒಬ್ಬರು ಹೆಣ್ಮಕ್ಳು. ಯಾವ್ಯಾವ ರೀತಿ ಇರ್ಬೋದು ಅಂದರೆ, ಇವಾಗ ಯಾರು ಮುಂಚೆ ಮನೆ 4 ಗೋಡೆ ಮಧ್ಯೆ ಇತ್ತು, ಇವಾಗ ಸೈಬರ್ ಈಗ ಎಂಟರ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೈಬರ್. ನೀವೇನು ಯೂಸ್ ಮಾಡ್ತೀನಿ ಮೊಬೈಲಲ್ಲಿ ದೌರ್ಜನ್ಯ ಅನುಭವಿಸ್ತಾರೆ ಒಬ್ಬ ಹೆಣ್ಮಕ್ಳು. ಅಶ್ಲೀಲ ಮೆಸೇಜ್ಗಳು ಕಳಿಸೋದಾಗಿರ್ಬೋದು. ಆಮೇಲೆ ವಾಯರಿಸಮ್ ಅಂತ ಮಾಡ್ತಾರೆ. ಒಂದು ಹೆಣ್ಣಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ನೋಡೋದು, ಅವಳನ್ನ ಫಿಲ್ಮ್ ಮಾಡೋದು, ರೆಕಾರ್ಡ್ ಮಾಡೋದು. ಮೆಟ್ರೋಗಳಲ್ಲೆಲ್ಲ ಸಂಚಾರ ಮಾಡ್ತಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಗೊತ್ತಿಲ್ಲದಂಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು, ಅದನ್ನು ಅಂತರ್ಜಾಲದಲ್ಲಿ ಇದು ಮಾಡೋದು, ಅಶ್ಲೀಲ ಚಿತ್ರೀಕರಣ ಮಾಡಿ ಇದನ್ನು ತೋರಿಸೋದು. ಇದು ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಸೊ ಮುಂಚೆ ಇತ್ತು 4 ಗೋಡೆ ಮಧ್ಯೆ ಇದ್ದಿದ್ದು, ಇವಾಗ ಇಡೀ ವಿಶ್ವದಾದ್ಯಂತ ಇದಾಗೋ ರೀತಿ ಇದಾಗಿದೆ. ಹಾಗಾಗಿ ಇದೊಂದು ಇಂಟರ್ನ್ಯಾಷನಲ್ ಡೇ ಆಫ್ ವೈಲೆನ್ಸ್, ಪ್ರಿವೆನ್ಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅನ್ನೋದು ಕೇವಲ ಈ ದಿನ ಅಲ್ಲದೆ ಇದೊಂದು ಸುಮಾರು 14 ದಿನಗಳ ಕಾಲ ನಡೆಯುತ್ತೆ. ಆಲ್ಮೋಸ್ಟ್ ಡಿಸೆಂಬರ್ 10 ತನಕ ನಡೆಯುತ್ತೆ ಗ್ಲೋಬಲ್. ಈ ದಿನ ಸ್ಪೆಷಲಾಗಿ ಆಚರಣೆ ಮಾಡಿದ್ರು ಡಿಸೆಂಬರ್ 10 ತನಕ ಇದು ಅವೇರ್ನೆಸ್ ನಡೀತಾನೇ ಇರುತ್ತೆ ಥ್ರೂ ಔಟ್ ದ ವರ್ಲ್ಡ್. ಈ ನಿಟ್ಟಿನಲ್ಲಿ ಸೊ ನನ್ನೊಂದು ಸಿಂಪಲ್ ನಿಮ್ಮಲ್ಲಿ ಕೋರಿಕೆ, ಎಲ್ಲ ಮಹಿಳೆಯರು ತಮಗಿರೋ ರೈಟ್ಸ್ ಬಗ್ಗೆ ಅವೇರ್ನೆಸ್ ತಿಳ್ಕೋಬೇಕು. ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮ ಲಾ ಏನಿದೆ, ನಮ್ಮ ಸುಪ್ರೀಂ ಕೋರ್ಟ್, ನಮ್ಮ ಹೈಕೋರ್ಟ್, ನಮ್ಮ ಸಿವಿಲ್ ಕೋರ್ಟ್ಸ್ ಏನೇನು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಅಟ್ಲೀಸ್ಟ್ ಮಹಿಳೆಯರಿಗೆ ಏನೇನು ಅನ್ವಯಿಸುತ್ತೆ ಅದನ್ನು ನೀವು ಅವೇರ್ನೆಸ್ ಆದರೆ ನೀವು ಎಂಪವರ್ ಆಗ್ತೀರ. ಇದನ್ನು ತಿಳ್ಕೊಂಡು ನೀವು ಸಶಕ್ತರಾಗಿ ಯಾವುದೇ ರೀತಿ ದೌರ್ಜನ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ಇನಿಷಿಯಲ್ ಸ್ಟೇಜಲ್ಲೇ ಇದು ಮಾಡಬೇಕು. ಅದನ್ನು ತಾಯಿ ಗಾರ್ಡ್ ಮಾಡಿಸೋ ಹಂತದಲ್ಲೇ ನೀವು ಬಂದು ಅವರಿಗೆ ಇದನ್ನು ಕೊಟ್ಟರೆ ಯು ಕ್ಯಾನ್ ಪ್ರಿವೆಂಟ್. ಅಲ್ಲೇ ಕೇಸ್ ಬುಕ್ ಮಾಡಿ
ಒಂದು 2-3 ಕೇಸ್ ಬುಕ್ ಆದರೆ ಬೇರೆಯವ್ರಿಗೆ ಅವೇರ್ನೆಸ್ ಬರುತ್ತೆ. ಅವಾಗ ಈ ಥರದ್ದು ತಪ್ಪುಗಳು ನಡೆಯಲ್ಲ ಸಮಾಜದಲ್ಲಿ. ಹಾಗಾಗಿ ನೀವೆಲ್ಲ ಎಂಪವರ್ ಆಗಿಬಿಟ್ಟು ಸಶಕ್ತರಾಗಲಿ ಅಂತ ನಾನು ಆಶಿಸ್ತಾ ಇವತ್ತು 2 ಮಾತು ಮುಗಿಸ್ತೀನಿ. ಸ್ವಾಗತ. ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ. ಅದೇ ರೀತಿ ನಾವೇನಂತ ಹೇಳೋದಂದ್ರೆ, ಈಗ ನಮ್ಮಲ್ಲಿ ಕೇಸಸ್ ಬರುತ್ತೆ, ಏನೇ ಹೇಳೋದು ಕೊನೆಗೆ ಪೊಲೀಸ್ ಸ್ಟೇಷನ್ ಬರುತ್ತೆ. ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಗಂಡ ಹೆಂಡತಿ ಕೇಸ್ ಆದರೆ ಕೌನ್ಸಿಲಿಂಗ್ ಮಾಡ್ತೀವಿ. ಇನ್ನು ಹೆಣ್ಮಕ್ಳ ಕೇಸ್ ಆದರೆ ಬಿರೋಯಿಟಿ ಕೇಸ್ ಆದರೆ ಪೋಕ್ಸೋ ಡೈರೆಕ್ಟ್ ಎಫ್.ಐ.ಆರ್ ಮಾಡ್ತೀವಿ. ಈಗ ನಾವೇನು ಅಬ್ಸರ್ವ್ ಮಾಡ್ತೀವಿ, ಆಶಾ ಕಾರ್ಯಕರ್ತರು ಮತ್ತು ಅವೆಲ್ಲ ಸಂಬಂಧಪಟ್ಟಿದ್ದಾರೆ. ಈಗ ತಮಗೆ ಏನೊಂದು 2 ಮಾತು ಹೇಳಬೇಕು ಅಂತಂದರೆ, ಈಗ ನಮ್ಮ ಕಳೆದ 2 ವರ್ಷಗಳಲ್ಲಿ ಏನು ನೋಡಿದ್ದೀನಿ ಅಂದರೆ, ನಮ್ಮಲ್ಲಿ ಪೋಕ್ಸೋ ಕೇಸ್ಗಳಾಗುತ್ತೆ. ಯಾವಾಗ ಆಗುತ್ತೆ? ಮದರ್ ಕಾರ್ಡ್ ಮಾಡಿರ್ತಾರೆ, ತಾಯಿ ಕಾರ್ಡ್ ಮಾಡ್ತಾರೆ. ತಾಯಿ ಕಾರ್ಡ್ ಮಾಡಿದಾಗ ಕೇಸ್ ಆಗೋದಿಲ್ಲ, ಡೆಲಿವರಿ ಆದ್ಮೇಲೆ ಕೇಸ್ ಆಗುತ್ತೆ. ತಾಯಿ ಕಾರ್ಡ್ ಮಾಡಿದಾಗ ಗೊತ್ತಾಗುತ್ತೆ ಬಿಲೋ 18 ಅಂತ. ಆಗ ನೀವು ಏನು ಹೇಳೋದಿಲ್ಲ, ಕೇಸ್ ಮಾಡಿಸೋದಿಲ್ಲ. ಆಕೆ ಲಾಸ್ಟ್ ಟೈಮ್ ಒಂದು ಕೇಸ್ ಆಗಿದೆ, ಅವ್ರಿಗೆ ಇದು ಈಗಲೂ ಇರೋದಿಲ್ಲ. ನಮ್ಗೆ ಗೊತ್ತಿರೋದು ಒಂದು ಪೋಕ್ಸೋ ಕೇಸ್ ಆಗಿದೆ, ಮ್ಯಾರೇಜ್ ಆಗಿದೆ, ಅರೇಂಜ್ ಮ್ಯಾರೇಜ್ ಆಗಿದೆ, ಅದು ತಾಯಿ ಕಾರ್ಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಪೋಕ್ಸೋ ಕೇಸಲ್ಲಿ ಬೇಕಾದ್ರೆ ತಮ್ಮನ್ನು ಆರೋಪಗಳು ಮಾಡ್ಬೋದು, ಅದನ್ನು ಮಾಡೋದು ಎದುರಿಸ್ತಾ ಇಲ್ಲ, ಅವಕಾಶ ಇದೆ, ಅದನ್ನು ಮಾಡ್ತಿಲ್ಲ. ದಯಮಾಡಿ ಅರ್ಥ ಮಾಡಿಕೊಂಡು ಸ್ವಲ್ಪ ತಲೆ ಯೂಸ್ ಮಾಡಿಕೊಂಡು ಮಾಡಿ. ಹೌದು ಸರ್, ಎಲ್ಲರೂ ಲಾಸ್ಟ್ ಟೈಮ್ ಹೇಳಿದ್ವಿ, ಮೇಡಮ್ ಹೇಳಿದ್ವಿ, ಮತ್ತು ಕೆಲವರು ಕಲಿಸಿ ವಿಟ್ನೆಸ್ ಮಾಡಿದ್ವಿ, ಮತ್ತು ಬೈದು ಕಳಿಸಿದ್ವಿ, ಕೆಲವರು ಸ್ವಲ್ಪ ಜೋರಾಗಿ ಹೇಳಿ ಕಳಿಸಿದ್ವಿ. ದಯಮಾಡಿ ಆ ಥರ ಮಾಡಬೇಡಿ. ಮತ್ತು ಪರ್ಟಿಕ್ಯುಲರ್ ಆಗಿ KGF ಅಲ್ಲಿ ಆ ಥರ ಕೇಸಸ್ ಜಾಸ್ತಿ ಬಂದಿದ್ದು, ಸುಮಾರು ಕೇಸ್ಗಳಾಯಿತು. ಮತ್ತು ಒಂದು ದೊಡ್ಡ ನ್ಯೂಸ್ ಆಯಿತು, ಪೇಪರ್ಗಳೆಲ್ಲ ಬಂದು ಸುಮಾರು 95 ಕೇಸ್ ಆಯಿತು ಕೋಲಾರ ಡಿಸ್ಟಿಕಲ್ಲಿ. ನಮ್ಮಲ್ಲಿ 6 ಕೇಸ್ ಆಯಿತು, ನಮ್ಮ ಆರ್ಪೇಟಲ್ಲಿ, ರಾಬರ್ಟ್ಸನ್ ಪೇಟೆಯಲ್ಲಿ. ಇನ್ನು ಹುಡುಗ ಮೂಗು ಆದ್ಬೇಸ್ ಮಂಗಲ್ಲ ಸೇರಿ ಜಾಸ್ತಿ ಆಗಿದೆ. ದಯಮಾಡಿ ತಾವು ಗ್ರೌಂಡ್ ಲೆವೆಲ್ ಇರ್ತೀರಾ, ಫೀಲ್ಡಲ್ಲಿ ಇರ್ತೀರಾ, ಮನೆ ತಿರುಗಾಡ್ತೀರಾ, ತಮಗೆ ಗೊತ್ತಿರುತ್ತೆ. ದಯಮಾಡಿ ತಾಯಿ ಕಾರ್ಡ್ ಮಾಡ್ಬೇಕಾದ್ರೆ ನೋಡಿ ಡಾಕ್ಟರ್ಗೆ ಹೇಳಿ, ಅವ್ರು ಹಾಗೆ ಕಡಿವಾಣ ಹಾಕೋದು. ಎಲ್ಲ ಆದಮೇಲೆ ಆ ಮಗುಗೆ ಪ್ರೀ ಮೆಚ್ಯೂರ್ ಬೇರೆ ಆಗುತ್ತೆ. ಯಾಕಂದರೆ ಮೆಂಟಲಿನೂ ಮೆಚ್ಯೂರ್ ಆಗಿರೋದಿಲ್ಲ, ಫಿಸಿಕಲಿನೂ ಸ್ಟ್ರಾಂಗ್ ಇರೋದಿಲ್ಲ. 7 ತಿಂಗಳಿಗೆ 6 ತಿಂಗಳಿಗೆ ಮಗು ಆಗುತ್ತೆ, ಇನ್ನೂ ಫಿಸಿಕಲಿ ಫಿಟ್ ಇಲ್ಲ ಅವಳಿಗೆ. ಆ ಥರ ಇದ್ದಾರೆ, ಸುಮಾರು ಜನ ಇದ್ದಾರೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದೇ ರೀತಿಯಾಗಿ ಮೇಡಮ್ ಹೇಳಿದಂಗೆ ವರ್ಕ್ ಪ್ಲೇಸಲ್ಲಿ ಒಂದು ಕಮಿಟಿ ಇದೆ. ನಮ್ಮ ಪೊಲೀಸ್ ಸ್ಟೇಷನ್ ಸಹ ಏನು ನಮ್ಮ WPC ಇದ್ದಾರೆ, ಮಹಿಳಾ ಸಿಬ್ಬಂದಿ ಇದ್ದಾರೆ, ಅವರು ಸಹ ಒಂದು ಕಮಿಟಿ ಮಾಡಿ ಎವ್ರಿ ಮಂತು ಪ್ರತಿ ತಿಂಗಳು ಗುರುವಾರದಂದು, ಲಾಸ್ಟ್ ಗುರುವಾರದಂದು ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಮಹಿಳೆ ಸಬ್ ಇನ್ಸ್ಪೆಕ್ಟರ್ನ ಹೆಡ್ ಮಾಡ್ತೀವಿ. ಅದೇ ರೀತಿ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ, ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಅದೇ ಥರ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ದೌರ್ಜನ್ಯಗಳಾದರೆ ಆ ಕಮಿಟಿಲಿ ಡಿಸ್ಕಸ್ ಮಾಡಿಕೊಂಡು ಮುಂದಿನ ಈಗ ಮೇಡಮ್ ಹೇಳಿದಂಗೆ ಯಾವ ಕಮಿಟಿಗೆ, ಈಗ ಒಂದು ಕಮಿಟಿ ನಿಮ್ಮ ಕಮಿಟಿಗೆ, ಇಲ್ಲಾಂದರೆ ನಮಗೆ ಡೈರೆಕ್ಟಾಗಿ ಕೊಡೋದು, ಆ ಥರ ಮಾಡಿ. ಈಗ ನೀವು ಹೆಸರು ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂದರೆ ಸೀದಾ ಸಾಹೇಬ್ರ ಹತ್ರ ಬಂದು ಹೇಳ್ಬೋದು. DLC ಇದೆ, ತಾಲೂಕು ಲೆವೆಲ್ ಲೀಗಲ್ ಸರ್ವಿಸಸ್ ಹೆಡ್ ಇದೆ, ಅವ್ರಿಗೆ ಹೇಳ್ಬೋದು ಸಾಹೇಬ್ರಿಗೆ. ಮತ್ತು ನಮ್ಮ ಹತ್ರ ಬರ್ಬೋದು, ನಮ್ಮ ಹತ್ರ ಬರೋಕ್ಕೆ ಭಯಪಟ್ಟರೆ ಸಾಹೇಬ್ರ ಹತ್ರ ಬಂದು ಮಾಡ್ಬೋದು, ಸಾಹೇಬ್ರ ಹತ್ರ ಬಂದು ಕಂಪ್ಲೇಂಟ್ ಕೊಡ್ಬೋದು. ಮತ್ತು ತಾವು ಗಾರ್ಮೆಂಟ್ಸು ಮತ್ತು ಎಲ್ಲ ವಿಸಿಟ್ ಮಾಡ್ತೀರಲ್ಲ, ಗಾರ್ಮೆಂಟ್ಸು, ಸ್ಕೂಲ್, ಕಾಲೇಜು, ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ತಾವು ಸಹ ನಾವು ಶಾಲಾ ಕಾಲೇಜುಗಳು ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ, ಎವ್ರಿ ವೀಕ್ ಮಾಡ್ತೀವಿ. ಅದೇ ರೀತಿ ತಾವು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾರ್ಮೆಂಟ್ಸ್ ಎಲ್ಲ ಪರಿಚಯ ಆಗಿರೋದು. ಈ ಅಡಂಪಲ್ಲಿ ಸಹ ಸ್ವಲ್ಪ 1000 ಜನ ಮೇಲೆ ಇದೆ ಸರ್ ಮಹಿಳೆಯರು, ಅಲ್ಲಿ ಸ್ವಲ್ಪ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿ. ಈಗ ಎಲ್ಲಿ ಲೇಬರ್ ಕ್ಲಾಸ್ ಜಾಸ್ತಿ ಇರುತ್ತೋ ಅಲ್ಲಿ ದೌರ್ಜನ್ಯ ಜಾಸ್ತಿ ಇರುತ್ತೆ, ನಮ್ಮ ಒಂದು ಸ್ಟಡಿ. ಹಂಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಹ, ನೀವು ಸಹ ಎಲ್ಲ ಪದೇ ಹೋಗ್ತಿದ್ರೆ ಅಂಥ ದೌರ್ಜನ್ಯಗಳು ಕಡಿಬೋದು. ಯಾಕಂದರೆ ಯಾರೋ ಒಬ್ಬ ದೌರ್ಜನ್ಯ ಮಾಡಬೇಕು. ಈಗ ನಮ್ಮ ಕಳ್ತನ ಮಾಡಬೇಕು ಅಂದಾಗ ಪೊಲೀಸರು 4-5 ಜನ ಮೇಡಮ್ ಹೇಳಿದ್ರೆ ನಾವು ಸೈರನ್ ಹಾಕೋದು, ಪೊಲೀಸರು ಪ್ರೆಸೆನ್ಸ್ ಕಾಣಿಸಿದ್ರೆ ಕಳ್ತನ ಮಾಡೋಕ್ಕಾಗೋದಿಲ್ಲ. ನನ್ನ ಮನಸ್ಸಲ್ಲಿರುತ್ತೆ ಕಳ್ತನ ಮಾಡಬೇಕು ಅಂತ, ಆದರೆ ಪದೇ ತಿರುಗಾಡ್ತಿದ್ದಾರಪ್ಪ, ಆಗೋದಿಲ್ಲ ಅಂತ ತಡಿಬೋದು. ಮೇಡಮ್ ಅವ್ರು ಮಾತು ಹೇಳಿದ್ರು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ತಮ್ಮ ಹೇಳಿದ ಮಾತು ತಿಳ್ಕೊತೀವಿ ಮೇಡಮ್. ಇದನ್ನು ಎಲ್ಲರೂ ಹೇಳಿ ಖಂಡಿತವಾಗ್ಲೂ B2 ಮತ್ತು ಸೈರನ್ ಮತ್ತು ಹಾಕೋದು, ಮತ್ತು ಶಾಲಾ ಕಾಲೇಜುಗಳು ಮತ್ತು ಐಸೋಲೇಟೆಡ್ ಪ್ಲೇಸಸ್ಸಲ್ಲಿ ಕೆಲಸ ಮಾಡ್ತೀನಿ ಮೇಡಮ್. ದೌರ್ಜನ್ಯ ಆಗುತ್ತೆ, ನಿಮ್ಗೆ ಊಟ ಕೊಡಿ, ಯಾವ ದೌರ್ಜನ್ಯ ಆಗುತ್ತೆ. ಈಗ ನಾನು ಚಿಕನ್ ಮಟನ್ ತಿಂತಾಯಿರ್ತೀನಿ, ನಿಮ್ಗೆ ಬೇರೆ ಕೊಡ್ತೀನಿ, ಅದು ದೌರ್ಜನ್ಯ ಅಲ್ಲ. ನಿಮ್ಗೆ ಸಿಂಪಲ್ ಅನ್ಸುತ್ತೆ, ಆದರೆ ನಿಜ ಅದು. ಕಾನೂನ ತಿಳ್ಕೊಬೇಕು. ನೀವು ಫಸ್ಟ್ ಕಾನೂನು ತಿಳ್ಕೊಂಡ್ರೆ ನೀವು ಬೇರೆಯವ್ರಿಗೆ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕಡೆ ಹೋಗ್ತೀರಾ ಮನೆಗಳಲ್ಲಿ, ಲೈಬ್ರರಿಗೆ ನಡೆಸ್ತಾ தரம் என்றும் நிரந்தரம், தரம் என்றும் நிரந்தரம்,
தரம் என்றும் நிரந்தரம். வாங்க.